ಮಂಗಳೂರಿನಲ್ಲಿ ಸಿಎಂ ಕಾರಿಗೆ ಮುತ್ತಿಗೆ ಹಾಕಲು ಯತ್ನವನ್ನ ಪಟ್ಟಿದ್ದಾರೆ. ಈ ವೇಳೆ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಮಂಗಳೂರಿನಲ್ಲಿ ಸಿಎಂ ಕಾರಿಗೆ ಮುತ್ತಿಗೆಗೆ ಯತ್ನ, ಹೈ ಡ್ರಾಮಾ ಸೃಷ್ಟಿ. ಬಿಜೆಪಿ ಕಾರ್ಯಕರ್ತರಿಂದ ಸಿಎಂ ಕಾರಿಗೆ ಮುತ್ತಿಗೆ ಹಾಕಲು ಯತ್ನವನ್ನ ಪಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡುವುದಕ್ಕೆ ಯತ್ನವನ್ನ ಪಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ. ಮಂಗಳೂರು ಏರ್ಪೋರ್ಟ್ ಬಳಿ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಕಾಂಗ್ರೆಸ್ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸುವ ವೇಳೆ ಮುತ್ತಿಗೆಗೆ ಯತ್ನವನ್ನ ಪಟ್ಟಿದ್ದಾರೆ. ಸಿಎಂ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಕಾನ್ವೆಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಅವ್ರನ್ನ ಅಡ್ಡ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದಂತ ಬಿಜೆಪಿ ಕಾರ್ಯಕರ್ತರನ್ನ ಇಲ್ಲಿಂದ ತೆರವು ಮಾಡಲಿಕ್ಕೆ ಎಲ್ಲರೂ ಕೂಡ ಇಲ್ಲಿ ಪೊಲೀಸರು ಜಮಾಯಿಸಿರುವಂತದ್ದು. ಸೊ ಇಲ್ಲಿ ಈ ಒಂದು ಭಾಗದಲ್ಲಿ ಏನು ಕುತ್ಕೊಂಡಿದ್ದಾರೆ ಎಲ್ಲರನ್ನು ಕೂಡ ಈಗ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯೂತ್ ಬಿಜೆಪಿ ಮುಖಂಡರೇನಿದ್ದಾರೆ ಎಲ್ಲರನ್ನು ಕೂಡ ಈಗ ಪೊಲೀಸರು ಇಲ್ಲಿಂದ ತೆರವು ಮಾಡಲಿಕ್ಕೆ ನೋಡ್ತಾ ಇರುವಂತದ್ದು. ಅಂದ್ರೆ ಏನು ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಸಿಎಂ ಇದೇ ಮಾರ್ಗದಲ್ಲಿ ಬರಬೇಕಾಗಿರುತ್ತೆ, ಯಾವುದೇ ರೀತಿ ಬದಲಿ ಮಾರ್ಗ ಇಲ್ಲ. ಸೊ ಅದಕ್ಕೋಸ್ಕರ ಪೊಲೀಸರು ಎಲ್ಲರನ್ನೂ ಕೂಡ ಈ ಒಂದು ಭಾಗದಲ್ಲಿ ಮಾಡ್ತಾ ಇರೋದು ನೋಡಬಹುದಾಗಿದೆ. ಎಲ್ಲರನ್ನೂ ಕೂಡ ಎಳೆದು ಅವರನ್ನ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏನು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಬಂದಿದ್ದಾರೆ, ಮತ್ತೆ ಕಾರವಾರ SP ವಿಷ್ಣುವರ್ಧನ್ ಅವರು ಕೂಡ ಬಂದಿರೋದು. ಇಬ್ಬರು ಮೂವರು ಇಲ್ಲಿ ಏನು DCP ಸಿದ್ಧಾರ್ಥ ಗೋಯಲ್ ಸೇರಿದಂತೆ ಮೂವರು IPS ಆಫೀಸರ್ಗಳು ಇಲ್ಲಿ ಇರುವಂತದ್ದು. ಎಲ್ಲರನ್ನೂ ಕೂಡ ಇಲ್ಲಿಂದ ತೆರವು ಮಾಡುವಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಎಲ್ಲರೂ ಕೂಡ ಇಲ್ಲಿ ಮಲಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಇಲ್ಲಿ ನೋಡಬಹುದಾಗಿದೆ. ಕೂಡ ಇಲ್ಲಿಂದ ಏನು KSRP ತುಕಡಿಯಲ್ಲಿ ಹತ್ತಿಸ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಮಲಗಿದ ಎತ್ಕೊಂಡು ಹೋಗುವಂತ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು. ಸ್ವತಃ ಪೊಲೀಸ್ ಕಮಿಷನರ್ ಅವರೇ ಆ ಒಂದು ಹೋಗಿ ಇವ್ರನ್ನೆಲ್ಲರನ್ನೂ ಕೂಡ ಅಲ್ಲಿಂದ ತೆರವು ಮಾಡುವಂತ ಕೆಲಸವನ್ನ ಕೂಡ ಈ ಭಾಗದಲ್ಲಿ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಆಗಿದೆ. ಒಂದ್ ಕಡೆ ಸಿಎಂ ಕಾನ್ವೆ ಆ ಕಡೆಯಿಂದ ಬರ್ತಾ ಇರುವಂತದ್ದು. ಸಿಎಂ ಕಾನ್ವೆ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾನ್ವೆ ಆ ಭಾಗದಲ್ಲಿ ಬರ್ತಾ ಇರುವಂತದ್ದು. ಎಣಿಕಳಿ ಮಲ್ಲಿಕಾರ್ಜುನ ಖರ್ಗೆಗೆ Z+ ಸೆಕ್ಯೂರಿಟಿ ಇರುವಂತದ್ದು. ಸದ್ಯಕ್ಕೆ ಈ ಒಂದು ಪ್ರದೇಶದಲ್ಲಿ ಏನು ಪೊಲೀಸರು ಎಲ್ಲರನ್ನೂ ಕೂಡ ಇಲ್ಲಿಂದ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇರುವಂತ ಕೆಲಸವನ್ನ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ನೋಡಬಹುದಾಗಿದೆ ಎಲ್ಲ ಬಿಜೆಪಿ ಯೂತ್ ಮುಖಂಡರುಗಳೆಂದರೆ ಎಲ್ಲರನ್ನೂ ಕೂಡ ಇಲ್ಲಿಂದ ತೆರವು ಮಾಡುವಂತ ಕೆಲಸಕ್ಕೆ ಇಲ್ಲಿ ಮುಂದಾಗಿರುವಂತದ್ದು. ಏನು ಕೇವಲ IPS ಆಫೀಸರ್ಗಳಲ್ಲ, ಪೊಲೀಸ್ ಡ್ರೈವರ್ಗಳು ಕೂಡ ಇಲ್ಲಿ ಬಂದು ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಸೊ ಇಲ್ಲಿ ಬಿಗು ಪಟ್ಟನ್ನ ಇವರು ಹಿಡಿದಿರುವಂತ, ನಾವು ಸ್ಥಳದಿಂದ ಜಾಗ ಖಾಲಿ ಮಾಡಲ್ಲ ಅಂತ ಹೇಳಿ ಸ್ಥಳದಲ್ಲಿ ಬಿಗಿ ಪಟ್ಟನ್ನ ಹಿಡಿದಿರುವಂತದ್ದು. ಏನ್ ಗಾಡಿ ಅಣ್ಣ, ಕಾಂಗ್ರೆಸ್ ನಮ್ಮ ಶಾಸಕರಲ್ಲಿ ಎಫ್ಐಆರ್ ಆಗಿದೆ, ಅದರ ವಿರೋಧ ಮಾಡ್ತಿದ್ದೇನೆ. ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರಿಗೆ ಇವರು 300 ಕೋಟಿ ಅಂತ ಬಜೆಟ್ ಕೊಟ್ಟಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರವನ್ನು ಹೋಗ್ತಿದ್ದೇವೆ. ಸೊ ಇಲ್ಲಿ ಪ್ರಮುಖವಾಗಿ ಹಿಂದೂ ವಿರೋಧಿ ಸರ್ಕಾರ, ಸಿದ್ದರಾಮಯ್ಯ ಹಿಂದೂ ವಿರೋಧಿಯಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಈ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಸೊ ಈ ಭರೋಸಾ ಶಾಲೆಯಲ್ಲಿ ಹಿಂದೂ ವಿರೋಧಿ ಅವಹೇಳನಕಾರಿ ಘಟನೆ ಆದ್ರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಬಿಜೆಪಿ ಶಾಸಕರ ವಿರುದ್ಧ FIR ಮಾಡಿದ್ದಾರೆ ಅನ್ನೋ ನಿಟ್ಟಲ್ಲಿ ಇವರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಸೊ ಅದಕ್ಕೆ ಕೂಡ ಎಲ್ಲರನ್ನೂ ಇಲ್ಲಿ ಏನು ವಶಕ್ಕೆ ಪಡೆಯುವಂತ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಈ ಒಂದು ಭಾಗದಲ್ಲಿ ಸಾಕಷ್ಟು ಜನರು ಜಮಾಯಿಸಿದ್ರು, ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಮುಂದಾಗಿದ್ರು. ಎಲ್ಲರನ್ನ ಕೂಡ ಈಗ ಪಡೆದಿರುವಂತದ್ದು ಈ ಭಾಗದಲ್ಲಿ ನೋಡಬಹುದಾಗಿದೆ. ಪ್ರಮುಖವಾಗಿ ಏನೇನು ಮುಖಂಡರುಗಳಿದ್ರು ಎಲ್ಲರನ್ನೂ ಕೂಡ ಇಲ್ಲಿ ವಶಕ್ಕೆ ಪಡೆಯುವಂತ ಕೆಲಸವನ್ನ
ಎಲ್ಲರನ್ನೂ ಕೂಡ ಇಲ್ಲಿಂದ ಈಗ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಎಲ್ಲರನ್ನೂ ಕೂಡ ಇಲ್ಲಿಂದ ತೆರವು ಮಾಡಿದ್ದಾರೆ. ಆದ್ರೆ ಅಲ್ಲಲ್ಲಿ ಏನು ಬಿಜೆಪಿ ಕೆಲ ಕಾರ್ಯಕರ್ತರುಗಳು ಇದ್ದಾರೆ, ಅವರು ಕಪ್ಪು ಬಟ್ಟೆಯನ್ನ ಪ್ರದರ್ಶಿಸಿದ್ದಾರೆ ಅನ್ನೋ ಮಾಹಿತಿ ಪೊಲೀಸರಿಗೆ ಇರುವಂತದ್ದು. ಎಲ್ಲ ಕಡೆ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಹೆಚ್ಚಿಸಲಾಗಿದೆ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.